ಓಕೆ. ಅಂಬೇಡ್ಕರ್ ಆದಿದ್ರಾವಿಡ ಪೌರ ಕಾರ್ಮಿಕರ ಜನಾಂಗದ ಅಭಿವೃದ್ಧಿ ಟ್ರಸ್ಟ್ ಪದಾಧಿಕಾರಿಗಳೇ ಹಾಗೂ ಆದಿದ್ರಾವಿಡ ರಾಜ್ಯ ಆದಿದ್ರಾವಿಡ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿ ನಂಜಪ್ಪ ಬಂದ ಇನ್ನೇನು ಮಾತಾಡ್ತಾನೋ ಅಂತ ಖಂಡಿತ ನಾವು ಮತ್ತೆ ಮಕ್ಕಳ ಶಿಕ್ಷಣ ಬಹಳ ಗಂಭೀರವಾದಂಥ ವಿಚಾರನ ಟ್ರಸ್ಟ್ ಪದಾಧಿಕಾರಿಗಳು ಕೈಗೆತ್ತಿಕೊಂಡು ಇವತ್ತಿಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದನ್ನು ನಾವು ತಿನ್ನಬೇಕೋ ಬೇಡವೋ? ತಿನ್ಬೇಕಲ್ವಾ? ಅದನ್ನು ತಿನ್ನಬೇಕಾದ್ರೆ ನಮ್ಮ ರಾಜ್ಯ ಅಧ್ಯಕ್ಷರನ್ನ ಮಾತಾಡಿ ಅಂತಂದ್ರು ನಮ್ಮ ಆಯೋಜಕರು. ಆಗ ನಾನು ಹಿಂದೆ ಅಷ್ಟು ಪ್ರಾಸ್ತಾವಿಕ ಅಂದ್ರೆ ಇವಾಗ ಅದನ್ನ ಪ್ರಾಸ್ತಾವಿಕವಾಗಿ ನುಡಿಗಳನ್ನ ನೀವು ನೀಡಿದ್ರು ಅದು ನಿಮ್ಗೆಲ್ಲ ಅರ್ಥ ಆಯ್ತು. ಹಾಗಾಗಿ ಪ್ರಾಸ್ತಾವಿಕ ಮೀಸಲಾತಿ ಇವತ್ತು ನಾವು ಆದಿದ್ರಾವಿಡ ಸಂಘದಲ್ಲಿ ಹೊಲ ಮೀಸಲಾತಿ ಹೋರಾಟ ಸಮಿತಿ ಅಂತ ಮಾಡಿದ್ರು. ನಾನು ಕೂಡ ರಾಜ್ಯ ಉಪಾಧ್ಯಕ್ಷರಾಗಿದ್ದೆ. ವಡಿವೇಲ್ ಅವರು, ಬಳ್ಳಿ ಅವರು, ಆರ್ಟಿಸ್ಟ್ ನಾಗರಾಜು. ಆದರೆ ಅವತ್ತು ಎಲ್ಲ ಮಾಡ್ಕೊಂಡೇ ಬಂದೋ. ಈ ದಿನ ಹೊಲ ಮೀಸಲಾತಿಯ ಒಂದು ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪು ಜನವರಿ 17ಕ್ಕೆ ಬರ್ತಾ ಇದೆ. ಯಾವ ರೀತಿ ಬರ್ಬೋದು ಅನ್ನೋದು ಕೂಡ ಮುನ್ನೆಲೆ ಒಂದು ನಮಗೆ ಪ್ರೊಸೀಡಿಂಗ್ಸ್ ಆಫ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ. ಮೈಸೂರು ನಗರ ಮತ್ತು ಜಿಲ್ಲೆ ಆದಿದ್ರಾವಿಡ ಜನಾಂಗದವರೆಲ್ಲ ಸೇರಿ ಒಂದು ಚಿಂತನಾ ಸಭೆ, ಯಾವುದು ಹೊಲ ಮೀಸಲಾತಿ ಸ್ವಾತಂತ್ರ್ಯ ಬಂದು 76 ವರ್ಷ ಆಗಿದ್ದರೂ ಕೂಡ ಯಾವುದೇ ರೀತಿಯ ಸೌಲಭ್ಯಗಳಲ್ಲಿ ಇಲ್ಲದೆ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಜಿಲ್ಲಾಡಳಿತವಾಗಲಿ ಸಮರ್ಪಕವಾಗಿ ಯಾವುದೇ ರೀತಿ ಸೌಲಭ್ಯ ಕೊಟ್ಟಿಲ್ಲ. ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡೋಕ್ಕೆ 8 ಬೇಡಿಕೆಗಳನ್ನ ಆದಿದ್ರಾವಿಡದ್ದು ಹೊಲ ಮೀಸಲಾತಿ ಇರ್ಬೋದು, ಮತ್ತು ಮಕ್ಕಳ ಆದಿದ್ರಾವಿಡ ಇವರು ಕುಲಕಸಬು ಪೌರಕಾರ್ಮಿಕರ ಹುದ್ದೆ ಇದ್ದರೂ ಕೂಡ ಸ್ವಾತಂತ್ರ್ಯ ಬಂದು 76 ವರ್ಷದಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ. ಅವ್ರಿಗೇನು ಆ ಕಸಬನ್ನು ನೋಡಿಕೊಂಡು ಸುಮ್ಮನೆ ಸಂಬಳ ತಗೊಂಡು ಜೀವನ ಮಾಡಬೇಕು. ಅವ್ರಿಗೆ ನಾಗರಿಕ ಬದುಕಿಗೆ ಏನೇನು ಬೇಕು, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರೋ ಬಗ್ಗೆ ಯಾವುದೇ ಸರ್ಕಾರಗಳು ಯಾವುದೇ ಕಾರ್ಯಕ್ರಮಗಳನ್ನ ಹಾಕ್ಕೋತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಆದಿದ್ರಾವಿಡ ಸಮುದಾಯವು ಸುಮಾರು ಮೈಸೂರು, ಕೊಡಗು, ಚಾಮರಾಜನಗರ ಜಿಲ್ಲೆಯಲ್ಲಿ 2,10,000 ಜನ ಇದ್ದೀವಿ. ಮತ್ತು 12 ಜಿಲ್ಲೆಯಲ್ಲಿ ಲೆಕ್ಕ ಮಾಡಿದಾಗ 10 ಲಕ್ಷಕ್ಕಿಂತಲೂ ಜಾಸ್ತಿ ಜನಸಂಖ್ಯೆ ಇದ್ದರೂ ಕೂಡ ನಮಗೆ ಸೌಲಭ್ಯಗಳು ಯಾವುದೂ ಸಿಗ್ತಾ ಇಲ್ಲ. ಎಲ್ಲಿ ನೋಡಲಿ ಬರೀ ಗ್ರಾಮ ಪಂಚಾಯಿತಿ ಅದು ಇದು ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಮಾತ್ರ ನಮ್ಮನ್ನು ಮೀಸಲಾಗಿ ಇಟ್ಟಿದ್ದಾರೆ. ಆದ್ದರಿಂದ ನಾವು 8 ಠರಾವುಗಳನ್ನ ಮಾಡಿದ್ದೀವಿ. ಒಂದು ಸಫಾಯಿ ಕರ್ಮಚಾರಿ ಆಯೋಗ ಇರ್ಬೋದು, ಮತ್ತು ನಿಗಮ ಮಂಡಳಿದಿರ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ಆದಿದ್ರಾವಿಡ ಸಮುದಾಯ ಅತಿ ಹೆಚ್ಚಾಗಿರುವುದು. ಮೊನ್ನೆ ನೋಡಿರ್ಬೋದು ನೀವು, ಗೃಹ ಮಂತ್ರಿಗಳು ಕೂಡ ನಾನು ಆದಿದ್ರಾವಿಡ ಸಮಾಜಕ್ಕೆ ಬರ್ತೀನಿ ಅನ್ನೋ ರೀತಿ ಮಂಗಳೂರಲ್ಲಿ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ನಮಗೆ ಸರ್ಕಾರದಿಂದ ಸೌಲಭ್ಯ ಬರುವಾಗ ಏನು ಹೊಲ ಮೀಸಲಾತಿ 18% ಬರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಈಗ ಸರ್ಕಾರದಲ್ಲಿ ಜನವರಿ 17ನೇ ತಾರೀಕು ತೀರ್ಮಾನ ಆಗೋ ಪ್ರಕಾರ 6% ಕೊಟ್ಟರೆ ನಮ್ಮ ಸಮಾಜ ಮುಂದಕ್ಕೆ ಬರೋಕ್ಕೆ ಇದಾಗುತ್ತೆ. ನಮಗೆ ಬರೀ ಆರ್ಥಿಕವಾಗಿ ಬರೀ ಕೆಲಸದಲ್ಲೇ ಡಿ ಎ ಕೊಡಿ, ಸಂಬಳ ಕೊಡಿ, ಈ ಹೋರಾಟಕ್ಕೆ ನಮ್ಮನ್ನು ಮೀಸಲು ಮಾಡಬೇಡಿ. ಶೈಕ್ಷಣಿಕವಾಗಿ ನಮಗೇನೇನು ಬೇಕು ಅದನ್ನು ಸೌಲಭ್ಯನ ಸ್ವಾತಂತ್ರ್ಯ ಪೂರ್ವದಿಂದಲೂ ನಾವೆಲ್ಲ ದುಡಿತಾ ಇದ್ರೂ ಕೂಡ ಯಾವುದೇ ಸಿಕ್ಕದೇ ಇಲ್ಲ. ಅದಕ್ಕೋಸ್ಕರ ಮಾಡಿ ಅಂತ ಇವತ್ತು ಚಿಂತನಾ ಸಭೆ ಮಾಡಿದ್ದೀವಿ. ಇದರ ಬಗ್ಗೆ ಮುಂದೆ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಮುಂದೆನೇ ಈ ಬೇಡಿಕೆಗಳನ್ನ ತಗೊಂಡು ಹೋಗ್ತೀವಿ. ಹೊಲ ಮೀಸಲಾತಿ ಬಂದಾಗ ಆದಿದ್ರಾವಿಡ ನಂಬರ್ 1 ಎ ಗ್ರೂಪಲ್ಲಿದೆ. ಫಸ್ಟು ಪ್ರಾಮುಖ್ಯತೆ ಆದಿದ್ರಾವಿಡಕ್ಕೆ ಕೊಡಿ. ಈ ಸಮಾಜ ಬೇರೆ ರೀತಿ ಎಲ್ಲದರಲ್ಲೂ ರೋಸ್ಟ್ರ್ ತರ್ತೀರ ನೋಡಿ. ನಮ್ಮ ಸಫಾಯಿ ಕರ್ಮಚಾರಿ ಆಯೋಗ ಇರ್ಬೋದು, ಅಭಿವೃದ್ಧಿ ನಿಗಮ ಇರ್ಬೋದು, ಇದು ಮಾಡಿರೋದು ಇವ್ರನ್ನ ಉದ್ಧಾರ ಮಾಡೋಕ್ಕೆ. ಆದರೆ ಬೇರೆ ರಾಜಕೀಯದವರು ಅಂದರೆ ಬೇರೆ ದಲಿತ ವರ್ಗದಲ್ಲಿ ಬೇರೆಯವರು ಇದ್ದಾರಲ್ಲ, ಅವ್ರಿಗೆ ಅದು ಹೋಗ್ತಾ ಇದೆ. ಆ ಅನುಭವ ಅದು ನಮ್ಮ ರಾಜ್ಯಪಾಲರ ಆದೇಶದಲ್ಲಿ ಏನಂತಾರೆ, ಪೌರಕಾರ್ಮಿಕರು ಮತ್ತು ಪೌರಕಾರ್ಮಿಕರ ಅವಲಂಬಿತರು ಮತ್ತು ಮ್ಯಾನ್ಯಲ್ ಆ್ಯಂಡ್ ಸ್ಕ್ಯಾವೆಂಜರ್ ಅವಲಂಬಿತರಿಗೆ ಮಾತ್ರ ಕೊಡಬೇಕಂತ ಹೇಳುತ್ತೆ. ಆದರೆ ಆ ರೀತಿ ಪರಿಪಾಠ ಯಾವುದೇ ಸರ್ಕಾರಗಳು ಆಗಲಿ ಯಾವುದೇ ಪಕ್ಷಗಳಾಗಲಿ ಅದನ್ನು ಪರಿಪಾಠಕ್ಕೆ ತರ್ತಾ ಇಲ್ಲ. ಇದಕ್ಕೇನು ಮಾಡ್ಬೇಕು ನಾವು? 2024ರಿಂದ 2012ರಲ್ಲಿ ಮೈಸೂರಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿದ್ವು. ಆಗ ಹೊಲ ಮೀಸಲಾತಿನ ಸದಾಶಿವ ಆಯೋಗ ರಚನೆ ಮಾಡಿದ್ರು. 2016ರಲ್ಲಿ ಕೊಟ್ಟರು. ಅದು ಜಾರಿ ಆಗಲಿಲ್ಲ. ಜಾರಿ ಆಗದೇ ಇದ್ರೂ ಕೂಡ 18%ರಲ್ಲಿ ಕೂಡ ನಮಗಿನ್ನೂ ಕಾಡು ಪ್ರಾಣಿಗಳ ಥರ ಮಹಾರಾಜರು ಕಟ್ಟಿದ ಮನೆಗಳೆಲ್ಲ ನಾವು ವಾಸ ಆದೀವಿ. ಸ್ವಂತ ನಿವೇಶನ ಎಲ್ಲಕ್ಕೂ ರೋಸ್ಟ್ರಿ ಸಿಸ್ಟಮ್. ನಮ್ಮ ಕೆಲಸಕ್ಕೆ ರೋಸ್ಟ್ರಿ ಸಿಸ್ಟಮ್ ತರ್ತಾರೆ. ನಮಗೆ ಬೇರೆ ಕಡೆ ರೋಸ್ಟ್ರಿ ಇಲ್ಲ. ಇವರು ಕುಲಕಸಬು ಇದು ಮಾಡ್ತಿದ್ದಾರೆ. ಉನ್ನತ ಇದು
ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಯಾವುದೇ ರೀತಿ ಮೀಸಲಾತಿ ಇಲ್ಲ. ಎಲ್ಲರೂ ಕಾಲು ಮುಗಿತಾರೆ, ಬಟ್ಟೆ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಅದು ಆವತ್ತಿನ ರೀತಿ 150 ರೂಪಾಯಿ 200 ರೂಪಾಯಿ ಖರ್ಚಲ್ಲಿ ಮುಗಿಸ್ಬಿಡ್ತಾರೆ. ನಮಗೆ ಪೂರ್ತಿ ಸಮಾನತೆ ಕೊಡಬೇಕು. ಎಲ್ಲ ಕೆಳಮಟ್ಟದಿಂದ ಕೊಟ್ಟಾಗ ನಾವು ಪ್ರಾಯೋಗಿಕವಾಗಿ ಅಲ್ಲ, ಎಲ್ಲ ರೀತಿ ಸಮಾನ ರೀತಿಯಲ್ಲಿ ನಾವು ಬದುಕೋಕ್ಕೆ ಅವಕಾಶ ಆಗುತ್ತೆ. ನಮಗೆ ಬೇಕಾಗಿರೋದು ವಿದ್ಯೆಗೆ ನಾವು ಹೋಗೋಕ್ಕಿದ್ರು ನಮಗೆ ಎಲ್ಲಿ ನೀವು ಮೀಸಲಾತಿ ಯಾವುದರಲ್ಲೋ ಗ್ಯಾರಂಟಿ ಯೋಜನೆ ಅದು ಇದೆಲ್ಲ ಕೊಡ್ತಾಯಿದ್ದೀರಾ. ಮೀಸಲಾತಿಲಿ ಪೌರಕಾರ್ಮಿಕರು ಮತ್ತು ಪೌರಕಾರ್ಮಿಕರ ಅವಲಂಬಿತರಿಗೆ ಮತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗೆ ಏನು ಸೌಲಭ್ಯ ಕೊಡಬೇಕು ಅದನ್ನು ನೀವು ಉಚಿತವಾಗಿ ಕೊಟ್ಟರೆ ನಮಗೆ ಪ್ರಪ್ರಥಮವಾಗಿ ಉನ್ನತ ಶಿಕ್ಷಣದಿಂದ ಅದು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ. ಯಾಕೆಂದರೆ ಈಗಾಗಲೇ ಸರ್ವೆ ಮಾಡಿ ಇಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಎಲ್ಲ ಪ್ರತಿಷ್ಠ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು, ನಮ್ಮಲ್ಲಿ ಸುಮಾರು ಜನ ಉದ್ಯೋಗ ಪೈಪೋಟಿ ಕೊಡಲಾರ್ದೆ ಯಾವುದೋ ಡಿಪ್ಲೊಮಾ ಮಾಡಿರೋ ಹುಡುಗರು ಕಸ ಗುಡಿಸೋ ಕೆಲಸಕ್ಕೆ ಬರಬೇಕಾಗಿದೆ. HDFCಲಿ ಮಾಡೋದಕ್ಕೆ ಬಂದು ಕಸ ಗುಡಿಸೋ ಕೆಲಸಕ್ಕೆ ಬೇಕು. ಯಾಕೆಂದರೆ ನೀವು ರೋಸ್ಟರ್ ಸಿಸ್ಟಮ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ. ಹೇಗಿರುತ್ತೆ 8 ಇದನ್ನು ಇದು ಮಾಡದೆ ಹೋದರೆ ನಾವು ಉಗ್ರವಾಗಿ ಹೋರಾಟನ ಸಂಬಂಧಪಟ್ಟ ಮಂತ್ರಿಗಳು ಶಿಕ್ಷಣದ ಬಗ್ಗೆ ಬಂದಾಗ, ಶಿಕ್ಷಣದ ಮಂತ್ರಿಗಳು ಬಂದಾಗ ಅವ್ರನ್ನ ಮುಕ್ತ ಭೇಟಿ ಮಾಡಿ ಅವ್ರ ಮುಂದೆ ಧರಣಿ ಮಾಡೋಕ್ಕೆ. ಮತ್ತು ಮುಖ್ಯವಾಗಿ ಇವತ್ತೇನಾಯ್ತು ಅಂದರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 59 ಜನ ನೇರ ಪಾವತಿ ಮತ್ತು ಹೆಚ್ಚುವರಿ ಪಾವತಿ ಪೌರಕಾರ್ಮಿಕರು ಅವರು ಮಾಡೋ ಕೆಲಸದಲ್ಲಿ ತುಂಬ ಸುಸ್ತಾಗಿ ಆರೋಗ್ಯಕರವಾದ ವಾತಾವರಣ ಇಲ್ಲದೆ ಚಿಕ್ಕ ವಯಸ್ಸಲ್ಲೇ ಸಾಯ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಪೆನ್ಷನ್ ಇಲ್ಲ, ಯಾವುದೇ ನಿವೃತ್ತಿ ವೇತನ ಇಲ್ಲ, ಪರಿಹಾರ ಇಲ್ಲ. ಅವ್ರ ಮಕ್ಕಳು ಏನು ಮಾಡಬೇಕು? ನೀವು ಅದಕ್ಕೆ ಇದರಲ್ಲಿ ಅತಿ ಹೆಚ್ಚಿನದಾಗಿ ಇವತ್ತು ಸಭೆಯಲ್ಲಿ ಮಾತಾಡ್ತು 59 ಜನರಿಗೆ ಈ ವಾರದಲ್ಲಿ ಹುಣಸೂರಲ್ಲಿ ಕೊಟ್ಟಾಗೆ ಕೊಡದೆ ಹೋದರೆ ಇನ್ನು 15 ದಿವಸದಲ್ಲಿ 59 ಪ್ಲಸ್ ಈಗ ರಿಪೋರ್ಟ್ ಬಂದ ಪ್ರಕಾರ 3 ಜನ 62 ಕುಟುಂಬನ ಸಂಬಂಧಪಟ್ಟ DC ಮತ್ತು ಕಾರ್ಪೊರೇಷನ್ ಕಮಿಷನರ್ ಮುಂದೆ ಅದು ತೀರ್ಮಾನ ಆಗೋವರೆಗೂ ಎದ್ದೇಳಲ್ಲ, ಅವ್ರ ಕುಟುಂಬ ಪೂರ್ತಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಇವತ್ತು ಮಂಡಿಸಿದ್ದೀವಿ. ಡೆಡ್ಲೈನ್ ಈ ವಾರದಲ್ಲಿ ಕೊಡ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.